ಈಗ ನಾವು ನಿಫ್ಟಿ, ಬ್ಯಾಂಕ್ ನಿಫ್ಟಿ, ನಾಳೆಗೆ ಏನಾಗಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ಫಾಸ್ಟ್ ಆಗಿ ಸ್ವಿಫ್ಟ್ ಆಗಿ ಡಿಸ್ಕಷನ್ ಮಾಡುವ. ಓಕೆ, ಈಗ ಸ್ಟಿಲ್ ಮತ್ತೆ ನಾವು ಡಿಸ್ಕಷನ್ ಮಾಡಿರೋ ಪ್ರಕಾರ ರೇಂಜ್ ಬೌಂಡೇ ಇದೆ, ಏನ್ ಮಚ್ ಡಿಫ್ರೆನ್ಸ್ ಏನಿಲ್ಲ. ಸೊ ಈ ಎರಡು ರೇಂಜ್, ಈ ತೆಗಿನ್ ಡಬ್ಲ್ಯೂ ಪ್ಲಸ್ ಇದು ಮೇಲೆ ಎಕ್ಸು, ಈ ಎರಡು ಝೋನ್ ನ ಮೀರಿ ಮಾರ್ಕೆಟ್ ಏನಾದ್ರು ಮೂವ್ ಆದ್ರೆ ನಾವು ಕಾನ್ಫಿಡೆಂಟ್ ಆಗಿ ಹೇಳ್ಬೋದು ಇದು ಒನ್ ಸೈಡ್ ಮಾರ್ಕೆಟ್ ಇದೆ ಅಂತ ಹೇಳ್ಬೋದು. ಇವತ್ತು ನೋಡಿ, ನಾವು ಈಗ ನೋಡಿ 4 ಇಲ್ಲೇ ಕನ್ಸಿಡರ್ ಮಾಡಿದೇವಲ್ವಾ, ನೀವು ಲಾಸ್ಟ್ ಹೈ ಮತ್ತೆ ಪ್ರೀವಿಯಸ್ ಲೋ ಮತ್ತೆ ಪ್ರೀವಿಯಸ್ ಹೈ ನಡುವೆ ನೀವು ಫಿಬ್ನಾಸಿ ಹಾಕಿದ್ರೆ ನೋಡಿ, ಮಾರ್ಕೆಟ್ 61% ಟಚ್ ಮಾಡೋದನ್ನೇ ಮತ್ತೆ ಕೆಳಗಡೆ ಬರ್ತಾ ಇದೆ. ಇದು ನಮಗೆ ಏನ್ ಇಂಡಿಕೇಶನ್ ಮಾಡ್ತಾ ಇದೆ ಗೊತ್ತಾ? ಇದು ಸಮ್ವೇರ್ ಇದು ಬಿನೇ ಇರಬಹುದು. ಓಕೆ, ಇದು ಎ ಆಗಿದೆ, ಸೊ ಇದು ಬಿನೇ ಇದೆ. ಸೊ ಮತ್ತೆ ಇದು ಡೌನ್ ಸೈಡ್ ಬರಬಹುದು ಅನ್ನೋದು ಒಂದು ಇಂಡಿಕೇಶನ್ ಕೊಡ್ತಾ ಇದೆ. ಬಟ್ ಕಾನ್ಫಿಡೆಂಟ್ ಆಗಿ ಏನು ಹೇಳಕ್ ಆಗೋದಿಲ್ಲ. ಈಗ ನಂದು ಒಂದು ವಿಚಾರ ಹೆಂಗಾಗ್ತದೆ ಅಂತಂದ್ರೆ, ಇದು ಬಿನೇ ಇರಬಹುದು. ಓಕೆ, ಬಟ್ ಏನಾಗುತ್ತೆ ಅಂತಂದ್ರೆ 1 2 3 4 5 ಮೂವ್ಸ್ ಇದಾವೆ. 5 ಮೂವ್ಸ್ ಇರೋದ್ರಿಂದ ನೀವು ಇದನ್ನ ಇಂಪಲ್ಸ್ ಆಗಿ ಕೌಂಟ್ ಮಾಡಿ ಇದು ಮತ್ತೆ ಕೆಳಗಡೆ ಬರುತ್ತಂತ ನೀವು ತಿಳ್ಕೊಂಡಿರ್ಬಹುದು. ಬಟ್ ನನಗೇನ್ ಅನ್ಸುತ್ತೆ, ಇದು ನೋಡಿ 15 ಕ್ಯಾಂಡಲ್ಸ್ ಇದಾವೆ, ಇದು ಸಹ ನೀವು 15 ಕ್ಯಾಂಡಲ್ ನಿಮ್ಗೆ ನಾಳೆಗೆ 10 ಸುಮಾರು ಎಲ್ಲ ಆಗುತ್ತೆ. ಸೊ ನನಗೇನ್ ಅನ್ಸುತ್ತೆ, ಇದು ಇನ್ನೂ ಒಂದು ಅಪ್ಸೈಡ್ ಮೂವ್ ಕೊಡುತ್ತೆ ಇಲ್ಲಿವರೆಗೂ 61%, ಇಲ್ಲ ಇನ್ನೂ ಒಂದು ಮೇಲ್ಗಡೆ ಕೊಟ್ಟು ಇಲ್ಲಿ ಇದು 6 ಇದು 7 ಮೂವ್ಸ್ ಆಗುತ್ತೆ. ಅವಾಗ ನಿಮ್ಗೆ ಇದು ಕರೆಕ್ಷನ್ ಮೂವ್ ಆಗುತ್ತೆ, ಮತ್ತೆ ಅವಾಗೆ ಡೌನ್ ಸೈಡ್ ಬರಬಹುದು ಅಂತ ನನಗೆ ಈ ತರ ಅನ್ಸುತ್ತೆ. ಓಕೆ, ಬಟ್ ಮಾರ್ಕೆಟ್ ಇನ್ನೂ ಇಂಪಲ್ಸ್ ಅಲ್ಲಿ ಎಂಟರ್ ಆಗಿಲ್ಲ ಅಂತ ನಾನು, ಯಾಕಂದ್ರೆ ಇದು ನೋಡಿ 61% ನಿಮ್ಗೆ ಟಚ್ ಮಾಡಲಿಲ್ಲ. ಸೊ ಇನ್ನು ಕ್ರಿಟಿಕಲ್ ಅಲ್ಲೇ ಇದೆ. ಸೊ ಕೇರ್ಫುಲ್ ಆಗಿರಿ. ಮತ್ತು ನಾಳೆಗೂ ಸಹ ರೇಂಜ್ ಬೌಂಡೇ ಇರುತ್ತೆ ಮಾರ್ಕೆಟ್. ಓಕೆ, ಸೊ ಇದರಲ್ಲಿ ಏನು ಡಿಫ್ರೆನ್ಸಸ್ ಆಗೋದಿಲ್ಲ ಈಗ. ಸೊ ನಾವ್ ಇದನ್ನ 1 2 ಅಂತ ಥಿಂಕ್ ಮಾಡ್ತಾ ಇದ್ದೀವಿ. ನಾನು ಇದನ್ನ ಡಿಲೀಟ್ ಮಾಡ್ತೀನಿ, ಈಗ ಈ ಅನಾಲಿಸಿಸ್ ಡಿಲೀಟ್ ಮಾಡ್ತೀನಿ. ಸೊ ಇನ್ನು ನನ್ನ ಪ್ರಕಾರ ಇನ್ನು 4 ಮುಗಿದಿಲ್ಲ. ಇದು ನಿಮ್ಗೆ 3 ಕನ್ಸಿಡರೇ ಮಾಡಿದ್ರೆ, ಎಕ್ಸ್ ಇನ್ನೂ ಅಲ್ಲ 3ನೇ ಕನ್ಸಿಡರ್ ಮಾಡಿದ್ರೆ ಇದು 3 ಎ ಆಗುತ್ತೆ, ಇದು 3 ಬಿ, ಆಮೇಲೆ ಇದು 3 ಸಿ ಆಗುತ್ತೆ. ಓಕೆ, ಆಮೇಲೆ ನಿಮಗೆ ನೋಡಿ ಇನ್ನು 50% ಮಾರ್ಕೆಟ್ ಟಚ್ ಆಗಿದೆಯಾ ಇಲ್ಲ, ವೇವ್ 4. ಓಕೆ, 50% ಇನ್ನೂ ಸಹ ಟಚ್ ಆಗಿಲ್ಲ, ಆಯ್ತಾ? ಸೊ ಮೋಸ್ಟ್ಲಿ ಏನ್ ಮಾಡ್ಬೋದು, ಇದು ನಿಮಗೆ ನೋಡಿ ಇಲ್ಲಿಗೆ ನಿಮ್ ಸಿ ವೇವ್ 61%ಗೆ ಬಂದು, ಓಕೆ, ಸ್ವಲ್ಪ ಮೇಲ್ಗಡೆ ಹೋಗಿ ನಾಳೆಗೆ ಮತ್ತೆ ಮಾರ್ಕೆಟ್ ಡೌನ್ ಬಂದು ಇದು ಸಿ ಇಲ್ಲಿ ಕಂಪ್ಲೀಟ್ ಮಾಡಿ, ಇದು ನಿಮ್ದು 4 ವೇವ್ ಆಗಿದ್ರೆ 50%ಗೆ 4 ವೇವ್ ಕಂಪ್ಲೀಟ್ ಆಗುತ್ತೆ. ಆಮೇಲೆ ಇದು ಸಿ ನಿಮ್ಗೆ ಮಿನಿಮಮ್ 61.8% ಜರ್ನಿ ಅಲ್ವಾ, ಅದು ಸಹ ಆಗುತ್ತೆ. ಸೊ ನನಗೆ ಈ ತರ ಅನ್ಸುತ್ತೆ. ಓಕೆ, ಸೊ ಇದು ನಿಫ್ಟಿ 50 ಬಗ್ಗೆ. ಈಗ ನಾವು ಬ್ಯಾಂಕ್ ನಿಫ್ಟಿ ಬಗ್ಗೆ ಥಿಂಕ್ ಮಾಡೋಣ. ನಾವಿರೋದು ಬ್ಯಾಂಕ್ ನಿಫ್ಟಿಯಲ್ಲಿ. ನನಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಯಾಕೋ ಅಷ್ಟು ಕಾನ್ಫಿಡೆನ್ಸ್ ಬರ್ತಾ ಇಲ್ಲ. ಸೊ ನನಗೆ ಟೈಮಿಂಗ್ ಕೌಂಟಿಂಗ್ ನ ಸ್ವಲ್ಪ ಚೇಂಜ್ ಮಾಡ್ತೀನಿ. ಸೊ ನಾನು 3ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀನಿ, ವೇವ್ 3ನ. ಆಮೇಲೆ 5 ಇಲ್ಲಿಗೆ ಮುಗಿಸ್ತೀನಿ. ಯಾಕೆ ಅಂತಂದ್ರೆ ಇದು ಎಕ್ಸ್ಟೆನ್ಷನ್ ಅಲ್ಲಿ ಹೋಗೋ ಚಾನ್ಸಸ್ ಕಡಿಮೆ ಇದೆ ಅಂತ ಅನಿಸ್ತಾ ಇದೆ ನನಗೆ. ನೋಡಿ 127% ಆಲ್ರೆಡಿ ಇದೆ. ಸೊ ನಾನೀಗ ಇದನ್ನ ಇಲ್ಲಿಗೆ ಮುಗಿದಿದೆ ಅಂತ ಕನ್ಸಿಡರ್ ಮಾಡಿ ಇದನ್ನ ಎ ಅಂತ ಕನ್ಸಿಡರ್ ಮಾಡ್ತೀನಿ. ಇದು ಬಿ ರನ್ನಿಂಗ್ ಆಗ್ತದೆ ಅಂತ ನಾನು ಥಿಂಕ್ ಮಾಡ್ತೀನಿ. ಈಗ ಇನ್ ಡೆಪ್ತ್ ನೋಡ್ಬೇಕು ಅಂತಂದ್ರೆ ಇದು ನಿಮಗೆ 16 ಬಾರ್ಸ್. ಸೊ ಇದು 16 ಬಾರ್ಸ್, ನಾಳೆಗೆ 10 ಸೊ ಈ ತರ ಥಿಂಕ್ ಮಾಡೋದ್ರಿಂದ ಏನಾಗುತ್ತೆ, ಸೊ ನಾವು ಸಿಂಕ್ರನೈಸ್ ಮಾಡ್ಕೊತಿದ್ದೇವೆ ಈಗ. ಸೊ ನಾವು ಅನಾಲಿಸಿಸ್ ನಿಫ್ಟಿಗೆ ಮತ್ತೆ ಬ್ಯಾಂಕ್ ನಿಫ್ಟಿ ನಡುವೆ ಒಂದು ಸಿಮಿಲಾರಿಟಿ ತರಲಿಕ್ಕೆ ಟ್ರೈ ಮಾಡ್ತಾ ಇದ್ದೇವೆ. ಓಕೆ, ಸೊ ಇದು ನಿಮಗೆ ಇಲ್ಲಿಗೆ ಬಿ ಮುಗಿತ ಅಂತ ತಿಳ್ಕೋದೆ, ನಾಳೆ 10 ಗಂಟೆವರೆಗೆಲ್ಲ. ಅಲ್ಲಿಂದ ಮುಂದೆ ಮಾರ್ಕೆಟ್ ಫಾಲೋ ಆಗ್ಬೇಕು. ಓಕೆ, ಇನ್ ಕೇಸ್ ನಮ್ಮ ಅನಾಲಿಸಿಸ್ ಕರೆಕ್ಟ್ ಆಗಿದ್ರೆ. ಓಕೆ,
ಸೊ ಇಲ್ಲಿ ಸ್ವಲ್ಪ ಮೇಲ್ಗಡೆ ಬರ್ದಂಗೆ ತಿಳ್ಕೋದೆ. ಸೊ ಸಿ ಜರ್ನಿ ನಿಮಗೆ ಮಿನಿಮಮ್ 61%. ಓಕೆ, ಸೊ ಈ ತರ ಥಿಂಕ್ ಮಾಡಮ್ಮ. ಯಾಕೆ ಅಂತಂದ್ರೆ ನೀವು ವೇವ್ 1 ಅಂತ ನೀವು ಇದನ್ನ ಎಕ್ಸ್ಟೆನ್ಷನ್ 1 ಅಂತ ಕನ್ಸಿಡರ್ ಮಾಡಬೇಕಾದ್ರೂ ಸಹ ಇದು 4 ಕ್ಯಾಂಡಲ್ಸ್ ಇದೆ. ಇದು ನೋಡಿ ನಿಮ್ಗೆ ಸಿಕ್ಕಾಪಟ್ಟೆ ಕ್ಯಾಂಡಲ್ಸ್ ಆಗ್ತಾ ಇದಾವೆ. ಸೊ ವೇವ್ 1 ಕ್ಯಾಂಡಲ್ ಎಷ್ಟಿರುತ್ತೋ ಮ್ಯಾಕ್ಸಿಮಮ್ ಅಥವಾ 2 ಟೈಮ್ಸ್ ಅಷ್ಟೇ ನಿಮ್ಗೆ ವೇವ್ 2 ಕ್ಯಾಂಡಲ್ಸ್ ಆಗಬೇಕು. ಅದಕ್ಕಿಂತ ಹೆಚ್ಚಿಗೆ ಆದ್ರೆ ಅದು ಇನ್ವ್ಯಾಲಿಡ್ ಆಗುತ್ತೆ. ಆಕ್ಚುಲಿ 2 ಟೈಮ್ಸ್ ಕನ್ಸಿಡರ್ ಮಾಡಲ್ಲ, ಅದಕ್ಕಿಂತ ಕಡಿಮೆ ಟೈಮ್ ಇರಬೇಕು ನಿಮ್ ವೇವ್ 2 ಕ್ಯಾಂಡಲ್ಸ್. ಸೊ ಅದಕ್ಕಾಗಿ ಇದು ಸಮ್ವೇರ್ ಹೋಗ್ತಿ. ಸೊ ನನಗೆ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಎರಡೂ ಸಹ ನಾನು ನಾಳೆಗೆ ಡೌನ್ ಸೈಡ್ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನಾಳೆಗೆ ಗ್ಯಾಪ್ ಡೌನ್ ಓಪನ್ ಆದ್ರೂ ಸಹ ಅಚ್ಚರಿ ಇಲ್ಲ. ಓಕೆ, ಸೊ ಇದು ನನ್ನ ಪರ್ಸನಲ್ ವ್ಯೂ, ನನ್ನ ತಪ್ಪು ಸಹ ಆಗಬಹುದು. ಓಕೆ, US ಗೋಲ್ಡ್ ನೋಡಮ್ಮ. ಗೋಲ್ಡ್ ನೀವು ನೋಡಿದ್ರೆ ಏನ್ ಮಚ್ ನಾವು ಲಾಸ್ಟ್ ವಿಡಿಯೋಸ್ ಅಲ್ಲಿ ಮಾಡಿರೋ ಅನಾಲಿಸಿಸ್ ಮತ್ತೆ ಇವತ್ತಿನ ಅನಾಲಿಸಿಸ್ ಏನ್ ತುಂಬಾ ಡಿಫ್ರೆನ್ಸಸ್ ಏನಿಲ್ಲ. ಜಸ್ಟ್ ಇದು ರೇಂಜ್ ಬೌಂಡೇ ಇದೆ. ಸೊ ಇದು ನಾವು ಅವತ್ತು ಟಾರ್ಗೆಟ್ ಥಿಂಕ್ ಮಾಡಿರೋ ಪ್ರಕಾರ ಇದ್ರದ್ದು ಹಾಯ್ ಮತ್ತೆ ಲೋದು ಇದು ಮಾಡಿದ್ರೆ ಸೊ ನಮಗೆ ಬಿ ಮ್ಯಾಕ್ಸಿಮಮ್ 127% ಹೋಗ್ಬೋದು, ಇಲ್ಲ 161% ಹೋಗ್ಬಹುದು, ಇಲ್ಲ 81%. ಸೊ ಇಲ್ಲಿ 61% ಬರುತ್ತೆ. ಸೊ ನೀವು 5200 ರೇಂಜ್ ನ ಹಿಡ್ಕೊಂಡು ಸ್ವಲ್ಪ ಅಪ್ಸೈಡ್ ಥಿಂಕ್ ಮಾಡಬಹುದು. ಬಟ್ ಇದು ವೇವ್ ಬಿ ಇದೆ, ಕೇರ್ಫುಲ್ ಆಗಿರಿ. ವೇವ್ ಬಿ ತುಂಬಾ ಸ್ಲೋ ಇರುತ್ತೆ, ಪೇಷನ್ಸ್ ಚೆಕ್ ಮಾಡ್ತಾ ಇರುತ್ತೆ. ಓಕೆ, ಸೊ ಇದು ಅಬೌಟ್ US ಗೋಲ್ಡ್. ಇದು ಏನು ವಿಡಿಯೋ ನಾವು ಏನೀಗ ಇದನ್ನ ನೋಡ್ತಾ ಇದೀವಿ, ನನಗಿದು ಕರೆಕ್ಟಿವ್ ರೈಸ್ ಅನಿಸ್ತಾ ಇದೆ. ಮತ್ತೆ ಫರ್ದರ್ ಫಾಲ್ ಆಗೋ ಚಾನ್ಸಸ್ ಹೆಚ್ಚಿಗೆ ಇದೆ. ಯಾಕೆ ಅಂತಂದ್ರೆ ಇದು ಏನ್ ಮೂವ್ಮೆಂಟ್ ಇದೆಯಲ್ವಾ, ಇದು ವೇವ್ 2 ಅಲ್ಲ. ನಾವೇನಿದು 1 ಮತ್ತೆ 2 ಅಂತ ಕನ್ಸಿಡರ್ ಮಾಡ್ತಾ ಇದೀವಿ, ಇದು 2 ಅಲ್ಲ. ಇದು ಕರೆಕ್ಟಿವ್ ರೈಸ್ ಆಗಿದೆ. ಇದು ಮತ್ತೆ ನನಗನ್ಸುತ್ತೆ ಇದು 81.2% ಗಿಂತ ಕೆಳಗಡೆ ಫಾಲ್ ಆಗೋ ಚಾನ್ಸಸ್ ಹೆಚ್ಚಿಗೆ ಇದೆ. ಇನ್ನು ಲಾಂಗರ್ ಟೈಮ್ ಫ್ರೇಮ್ ನಾನು ಹೇಳ್ತಾ ಇರೋದು. ಬಟ್ ಅದು ಯಾವಾಗ ಫಾಲ್ ಆಗುತ್ತೆ ಏನು ಇಲ್ಲಿ ವ್ಯೂಸ್ ಅಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಓವರ್ ಆಲ್ ಬಿಟ್ಕಾಯಿನ್ ಇನ್ನೂ ಸಹ ನೀವು ಡೌನ್ ಸೈಡ್ ಥಿಂಕ್ ಮಾಡಿ. ಓಕೆ, ಸೊ ಇದು ನನ್ನ ವ್ಯೂ ಅಬೌಟ್ ಎಲ್ಲಾ ತರದ ಬಗ್ಗೆ, ನಿಫ್ಟಿ, ಬ್ಯಾಂಕ್ ನಿಫ್ಟಿ ಮತ್ತೆ ಗೋಲ್ಡ್ ಮತ್ತೆ ಬಿಟ್ಕಾಯಿನ್ ಬಗ್ಗೆ. ಸೊ ಇನ್ನು ಯಾರಾದ್ರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.